ಹಾಯ್ ನಮಸ್ತೆ. ಯಾರ್ದು ಬರ್ತ್ ಡೇಟ್ ಅಥವಾ ಜನ್ಮ ದಿನಾಂಕ 6-15-24 ಜನಿಸಿರ್ತಾರ ದ ರೂಲಿಂಗ್ ಪ್ಲಾನೆಟ್ ಇಸ್ ವೀನಸ್. ಸೊ ಆಧಿಪತ್ಯ ಶುಕ್ರ ಗ್ರಹ. ಸೊ 6 ಇಯರ್ಸ್ ನಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವ ಹೇಗಿರುತ್ತೆ ಅಂತಂದ್ರೆ ಇವರು ಲಕ್ಷ್ಮೀ ಪುತ್ರರು, ಅದೃಷ್ಟವಂತರು, ಛಲವಂತರು, ಸೂಕ್ಷ್ಮಬುದ್ಧಿ, ಮೃದು ಮಾತು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ, ಹೆಲ್ಪಿಂಗ್ ನೇಚರ್, ಸ್ಯಾಕ್ರಿಫೈಸಿಂಗ್ ನೇಚರ್, ಸೈಕಿಕ್ ಪಾವ, ಒಂದು ಅಪೋಸಿಟ್ ಪರ್ಸನ್ ಇನ್ನರ್ ಫೀಲಿಂಗ್ಸ್ ಅನ್ನ ಇವರು ಅರ್ಥ ಮಾಡ್ಕೋಬಹುದು. ವೆರಿ ಎಮೋಷನಲ್, ಸೆನ್ಸಿಟಿವ್, ಯಾರಿಗೂ ಕೂಡ ಇವರು ಹರ್ಟ್ ಮಾಡಲ್ಲ. ಲೀಡರ್ಶಿಪ್ ಕ್ವಾಲಿಟೀಸ್, ಸ್ವತಂತ್ರ ಪ್ರಿಯರು. ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಬ್ಯೂಟಿ ಅಂತ ಹೇಳ್ತೇನೆ. ಅಂದ್ರೆ ಅಲಂಕಾರಕ್ಕೆ ಇವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರಂತ ಹೇಳ್ಬೋದು. ಆಮೇಲೆ 6 ಸೀರೀಸ್ ಪೀಪಲ್ ಒಂದು ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡ್ತಾರಂತ ಹೇಳ್ಬೋದು. ಯಾಕಂದ್ರೆ ಇವರಲ್ಲಿ ಒಂದು ಗ್ಲಾಮರಸ್ ಲುಕ್ ಇದ್ದೇ ಇರುತ್ತೆ. ವೆರಿ ಅಟ್ರಾಕ್ಟಿವ್, ಚಾರ್ಮಿಂಗ್ ಪರ್ಸನಾಲಿಟಿ, ಅಂದ್ರೆ ಇವರಿಗೆ ತುಂಬಾ ಅಟ್ರಾಕ್ಷನ್ ಪವರ್ ಜಾಸ್ತಿ. ಸೊ ಈ ಒಂದು ಪಾಸಿಟಿವ್ ಅವರ, ಇದರಿಂದ ಎಲ್ಲರೂ ಕೂಡ ಇವ್ರ ಕಡೆ ಅಟ್ರಾಕ್ಟ್ ಆಗ್ತಾರಂತ ಹೇಳ್ಬೋದು. ಇವರು ಕೂಡ ಒಂದು ಅಪೋಸಿಟ್ ಪರ್ಸನ್ಗೆ ಅಟ್ರಾಕ್ಟ್ ಕೂಡ ಆಗ್ತಾರ. ಸೊ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಳ್ತೇವೆ. ಒಂದು ಅವ್ರಿಗೆ ರೆಡಿ ಆಗ್ಲಿಕ್ಕೆ ತುಂಬಾ ಇಷ್ಟ. ಅಲಂಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅಂತ ಇದೆ. ಒಂದು ಡ್ರೆಸ್ ಆಗ್ಲಿ, ಸ್ಟೈಲ್ ಆಗ್ಲಿ, ಜ್ಯುವೆಲರೀಸ್ ಆಗ್ಲಿ, ಬ್ರಾಂಡೆಡ್ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ ತರ ಅವ್ರು ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಸೊ ತಮ್ಮ ಬ್ಯೂಟಿ ಸಲುವಾಗಿ, ತಮ್ಮ ನೇಮ್ ಅಂಡ್ ಫೇಮ್ ಸಲುವಾಗಿ ಎಷ್ಟು ಬೇಕಾದಷ್ಟು ಕೂಡ ಅವ್ರು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದೇ ಇರ್ತಾರೆ. ಸೊ ಒಂದ್ ಸಜೆಷನ್ ಅಂದ್ರೆ ಅವರು ಒಂದು ಜಾಯಿಂಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ದೇ ಆರ್ ವೆರಿ ಇನ್ಸೆಕ್ಯೂರಿಟಿ ಅಬೌಟ್ ದ ಚಿಲ್ಡ್ರನ್ ಅಂಡ್ ದಿ ಫ್ಯಾಮಿಲಿ ಮೆಂಬರ್ಸ್. ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತುಂಬಾ ಕಾಳಜಿ ಜಾಸ್ತಿ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ದೇ ಈಸಿಲಿ ಮಿಂಗಲ್ ವಿತ್ ಅ ಪೀಪಲ್. ಒಂದು ಫ್ರೆಂಡ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಒಂದು ಹೆಲ್ಪ್ ಮಾಡಿದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಆ ಸಂತೋಷ ಅವ್ರಿಗೆ ಅದು ತುಂಬಾ ಇಷ್ಟ, ಅದು ಹೆಲ್ಪ್ ಮಾಡಿದಾಗ. ಸೊ ಅವ್ರಿಗೆ ಪ್ರೀತಿಗೆ ಬೆಲೆ ಜಾಸ್ತಿ ಇದ್ದಾಗ, ಸೊ ರಿಲೇಶನ್ಶಿಪ್ ನಲ್ಲಿ ಮೋಸ ಹೋಗುವ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾಕಂದ್ರೆ ಅವ್ರು ನಾನು ಆಸ್ತಿ ಗಳಿಸಬೇಕು, ಹಣ ಗಳಿಸಬೇಕು, ಆಮೇಲೆ ಲಕ್ಸುರಿಯಸ್ ಹೋಟೆಲ್ಗೆ ಹೋಗ್ಬೇಕು, ದ ವೆರೈಟಿ ಆಫ್ ಫುಡ್ ತಿನ್ಲಿಕ್ಕೆ ಅವ್ರು ತುಂಬಾ ಇಷ್ಟ. ಅಹಂ ಆಗ್ಲಿ, ಕೋಪ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಅವ್ದು ಯಾವ್ದೋ ಒಂದು ಪ್ಲಾನಿಂಗ್ಸ್ ಆಗ್ಲಿ, ಗೋಲ್ ಆಗ್ಲಿ, ಅದನ್ನ ಯಾವಾಗಾದ್ರೂ ಸೀಕ್ರೆಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾರ ಅಂತ ಹೇಳ್ಬೋದು. ಆಫ್ಟರ್ ಸಕ್ಸಸ್ ಅವ್ರು ಆಮೇಲೆ ಅದನ್ನ ಶೇರ್ ಮಾಡ್ಕೋತಾರ ಅಂತ ಹೇಳ್ತಾ ಇದ್ದೀನಿ. ಅಕಲ್ಟ್ ಸೈನ್ಸ್ ಬಗ್ಗೆ ತುಂಬಾ ಇಷ್ಟ. ಸ್ಪಿರಿಚುವಲ್ ಮೆಂಟಾಲಿಟಿ. ಆಮೇಲೆ ಅವ್ರ ಲೈಫ್ ಅಲ್ಲಿ ಯಾವ್ದಕ್ಕೂ ಭಯ ಆತರ ಇರಲ್ಲ. ಯಾವ್ದೋ ಒಂದು ಪ್ರಾಬ್ಲಮ್ ಬಂದ್ರೂ ಕೂಡ ಆದಷ್ಟು ಅಷ್ಟೇ ಎಫೆಕ್ಟಿವ್ ಇವ್ರು ಕೊಡಂಗಿಲ್ಲ 6 ಸೀರೀಸ್ ಪೀಪಲ್. ಯಾಕಂದ್ರೆ ಇವ್ರಿಗೆ ಒಂದು ದೈವದ ರಕ್ಷೆ, ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಶುಕ್ರ ಗ್ರಹ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆಸ್ತಿ, ಆಮೇಲೆ ಒಂದು ಮನೆ, ವಾಹನ, ಎಲ್ಲಾ ಅದೃಷ್ಟದ ಯೋಗಗಳನ್ನು ಇವರು ಅನುಭವಿಸ್ತಾರಂತ ಹೇಳ್ಬೋದು. ಸೊ ಈ 6 ಸೀರೀಸ್ ಪೀಪಲ್ ಯಾವ ಫೀಲ್ಡ್ ಗೆ ಅವರು ಸೂಟ್ ಆಗ್ತಾರ ಅಂತಂದ್ರ, ಅವ್ರಿಗೆ ಬಿಸ್ನೆಸ್ ಅಂದ್ರೆ ಇಷ್ಟ. ಬಿಸ್ನೆಸ್ ರಿಲೇಟೆಡ್ ಒಂದು ಲಕ್ಸುರಿಯಸ್ ಹೋಟೆಲ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಆಮೇಲೆ ಪಾಲಿಟಿಕ್ಸ್ ಆಗ್ಲಿ, ಬ್ಯಾಂಕ್ ಆಗ್ಲಿ. ಸೊ ಈ ತರ ಫೀಲ್ಡ್ ಅಲ್ಲಿ ಅವ್ರಿಗೆ ಓವರ್ ಆಲ್ ಸಕ್ಸಸ್ ಅನ್ನ ಕಾಣಬಹುದು. ಸೊ ಫಾರ್ ದ ವೆಲ್ತ್ ಅಂಡ್ ಪ್ರಾಸ್ಪೆರಿಟಿ ಸಲುವಾಗಿ ಎವ್ರಿ ಶುಕ್ರವಾರ ಅವರು ಲಕ್ಷ್ಮೀ ಗುಡಿಗೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿದ್ರೆ ಅದನ್ನ ಡೈಲಿ ಕೂಡ ಅದನ್ನ ಅಪ್ಲೈ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. Thanks for watching.